ಮಾಡ್ತಿಲ್ಲ. ಅನೇಕರು ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷ ಲಕ್ಷ ಜನ ಹಿಂದುಳಿದವರು, ದಲಿತರು, ಎಲ್ಲ ಸಮಾಜದವರು, ಆ ಜಾತಿ ಈ ಜಾತಿ ಇಲ್ಲ, ಬ್ರಾಹ್ಮಣರಿರ್ಬೋದು, ಲಿಂಗಾಯತರು, ಒಕ್ಕಲಿಗರು ಎಲ್ಲರೂ ಕೂಡ ಆ ಬ್ರಿಗೇಡ್ ಜೊತೆ ಬಂದಿದ್ದರು. ಬಂದಂಥ ಸಂದರ್ಭ ಎಲ್ಲ ಬಡವರಿಗೆ ಅನುಕೂಲ ಆಗ್ತಾಯಿದ್ದಂಥ ಸಂದರ್ಭದಲ್ಲಿ ಇದೇ ಮಾನ್ಯ ಯಡಿಯೂರಪ್ಪನವ್ರು ದೆಹಲಿಗೆ ಹೋಗಿ ಅಮಿತ್ ಶಾ ಹತ್ರ ಕಂಪ್ಲೇಂಟ್ ಕೊಟ್ಟರು, ಇದು ಬೇಡ ನಿಲ್ಲಿಸಿ ಅಂತ. ದೆಹಲಿಗೆ ಕರೆಸ್ತರು ಅಮಿತ್ ಶಾ ಅವ್ರು, ಅವ್ರನ್ನ ಎಲ್ಲರೂ ಕೂತ್ಕೊಂಡಿದ್ರು. ಕೂರಿಸೋಂಥ ಸಂದರ್ಭದಲ್ಲಿ ಕೇಳಿದೆ ನಾನು ಯಾಕೆ ಬೇಡ ಅಂತ. ಬೇಡಪ್ಪ ಅಷ್ಟೇ ಬಣ್ಣತನದ ಉತ್ತರ. छोड़ दो यार ಅಂತ ಮಾನ್ಯ ಅಮಿತ್ ಶಾ ಅವರು ಹೇಳಿದ್ರು. ನನಗೆ ಮುಂಚೆಯಿಂದ ಈ ಶಿಸ್ತಿನ ಪಾರ್ಟಿನಲ್ಲಿ ಇದ್ದು ಅಭ್ಯಾಸ ಬಿಟ್ಟೆ. ಈಗ ಅನಿಸ್ತಾ ಇದೆ ಅವತ್ತು ಬಿಟ್ಟಿದ್ದು ತಪ್ಪ ಅಂತ. ಆ ಪದಗಳೆಲ್ಲ ನಾನು ಬಳಸಲ್ಲ ಸರ್, ನನ್ನ ಬಾಯಲ್ಲಿ ಹೇಳಿಸ್ಬೇಡ್ರಿ. ನೀವೇನು ಭಾಳ ಆ್ಯಕ್ಟಿವ್ ಇದ್ದೀರಿ ಇವತ್ತು ತುಂಬ. ಹಾಂ, ಮನೆ ಹತ್ರ ಜಗಳ ಬಂದಿರೇನು? ಇಲ್ಲ, ಹಿಂಗೆ ಪ್ರಶ್ನೆ ಕೇಳೋದಕ್ಕೂ ಕೂಡ ಇವರೆಲ್ಲ ಪ್ರಶ್ನೆ ಕೇಳ್ತೀರಿ. ನಿಮ್ಮ ಹತ್ರನೇ ಯಾಕಿಂತ ಪ್ರಶ್ನೆ? ಹಾಂ, ಸಬ್ಜೆಕ್ಟಿಗೆ ಬರ್ತೀನಿ, ಇರಲಿ. ಅಲ್ಲಿ ಒಂದೊಂದು ಇರ್ಬೇಕು ಸರ್ ಇಂಥವ್ರು. ಏನಣ್ಣ, ಒಂದೊಂದು ಇಂಥದ್ದು ಇರಬೇಕು. ಇಲ್ಲ ಅಂತಂದರೆ ಎಲ್ಲ ಸಪ್ಪೆ ಆಗಿಬಿಡುತ್ತೆ. ಸರಿ ಇದೆ, ನಿಮ್ಮದು ಇರಬೇಕು, ಅದಕ್ಕೆ ತಕ್ಕಂತೆ ನಮ್ಮದು ಇರಬೇಕು. ಹಾಂ, ಅದಕ್ಕೋಸ್ಕರ ಈಗ ಆಗಬೇಕು ಬ್ರಿಗೇಡ್ ಥರದಲ್ಲಿ ಆ ಹಿಂದುಳಿದವ್ರಿಗೆ, ದಲಿತರಿಗೆ, ಎಲ್ಲ ಜಾತಿಯ ಬಡವರಿಗೆ, ಒಂದು ರೀತಿ ಎಲ್ಲ ಹಿಂದೂ ಸಮಾಜದಲ್ಲಿ ಆಗ್ತಿರೋಂಥ ತೊಂದರೆಗಳಿಗೆ ಒಂದು ಬ್ರಿಗೇಡ್ ಬೇಕು ಅನ್ನೋಂಥ ಅಪೇಕ್ಷೆ ಅನೇಕರು ವ್ಯಕ್ತಪಡಿಸಿದ್ದಾರೆ. ನಾನು ಮೊನ್ನೆ ಹುಬ್ಬಳ್ಳಿನಲ್ಲಿ ಅಲ್ಲಿ ಗಜಾನನ ಮಹಾಮಂಡಲದವರು ನನಗೂ ಯತ್ನಾಳ್ಗೂ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಅಲ್ಲಿ ಕೊಟ್ಟರು. ಆ ಸಂದರ್ಭದಲ್ಲಿ ಅನೇಕರು ಬಿಜಾಪುರ, ಬಾಗಲಕೋಟೆ, ಬೇರೆ ಬೇರೆ ಜಿಲ್ಲೆನವರು ಅಲ್ಲಿ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಲೇಬೇಕು ಅಂತ ಹಠ ಹಿಡಿದ್ರು. ಅಲ್ಲಪ್ಪ ನೀವು ಸೇರ್ಕೊಳ್ಳಿ, ಮಾತಾಡೋಣ, ಏನು ಮಾಡಬೇಕು ಬಿಡಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ಅಂಥೇಳಿ ಇವತ್ತು ಚರ್ಚೆ ಮಾಡ್ತಾಯಿದ್ದೀವಿ. ಚರ್ಚೆ ಮಾಡಿಕೊಂಡು ನಿನ್ನೆ ಮಾನ್ಯ ಕೂಡಲ ಸಂಗಮದ ಸ್ವಾಮೀಜಿಯವರು ಸಭೆಯಲ್ಲೇ ಹೇಳಿಬಿಟ್ರು, ಎಂಥದ್ದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ RCB ಇದನ್ನು ಮಾಡಬೇಕು, ನಾವು ನಿಮ್ಮ ಜೊತೆಗೆ ಇರ್ತೇವೆ, ನೀವು ಯತ್ನಾಳ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವವನ್ನು ಉಳಿಸ್ಬೇಕು ಅನ್ನೋಂಥ ಮಾತು ಅವರು ಕೂಡ ಸ್ವಾಮೀಜಿಗಳು ಹೇಳಿ, ಅನೇಕ ಸ್ವಾಮೀಜಿಗಳ ಅಪೇಕ್ಷೆಯೂ ಇದೆ. ಹಾಗಾಗಿ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಕಾರ್ಯಕರ್ತರುಗಳ ಜೊತೆ ಕೂತು ಚರ್ಚೆ ಮಾಡ್ತೀನಿ. ಬರೋಂಥ ದಿನಗಳಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನವನ್ನು ತಗೋತೀವಿ. ನನ್ನ ಭವಿಷ್ಯ ಬಲಿ ಆಗಲಿಲ್ಲ, ಅವ್ರು ಯಾರ್ದು ಬಲಿ ಆಗಲಿಲ್ಲ. ಈ ರೀತಿ ಬಲಿ ಆಗುತ್ತೆ ಏನಂತ ಮಾತು ಕೇಳೋರಿಗೆ ಒಂದು ಪ್ರಶ್ನೆ ಅಷ್ಟೇ ಇದು. ಯಾರಿಗೂ ಬಲಿಯಾಗಿಲ್ಲ. ನಾವು ದೊಡ್ಡವ್ರ ಮಾತು ಕೇಳಿದ್ವಿ ಅಂತ ಎಲ್ಲರೂ ಸಮಾಧಾನ ಇದೆ, ಯಾರಿಗೂ ಕೂಡ ಇಲ್ಲ. ಆದರೆ ಅದಕ್ಕೆ ಹೇಳ್ತೀನಲ್ಲ, ಈಗ ನನಗೆ ಅದು ಪಶ್ಚಾತ್ತಾಪ ಆಗ್ತಿದೆ. ಅವ್ರ ಹತ್ರನೇ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಯಾಕೆ ಬೇಡ ಹೇಳ್ರಿ ಯಡಿಯೂರಪ್ಪನವರೇ, ಹಿಂದುಳಿದವ್ರಿಗೆ, ದಲಿತರಿಗೆ, ಲಿಂಗಾಯತರು, ಬ್ರಾಹ್ಮಣರು, ಒಕ್ಕಲಿಗರೆಲ್ಲ ಬಡವರಿಗೆ ತೊಂದರೆ ಆಗಬೇಕೇನ್ರಿ ಅಂತ ನಾನು ಅವತ್ತೇ ಬಿಗಿಯಾಗಿ ಕೇಳಿದರೆ ಚೆನ್ನಾಗಿತ್ತೇನೋ. ದೊಡ್ಡವ್ರಿಗೆ ಗೌರವ ಕೊಟ್ಕೊಂಡು ಬಂದೆ ಅವತ್ತು. ತಪ್ಪ ಅಂತ ಇವತ್ತು ಅನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನೇನಾಗುತ್ತೆ ನೋಡೋಣ.